ಸರ್ವೆ ನಂಬರ್ 105 ಪ್ರಜ್ವಲ್ PM ಅಂತ ಬರ್ತದೆ. ಅಲ್ಲಿ ಬಡವರಿಗೆ ಬಂದು ಜಮೀನು 21 ಎಕರೆ ಜಮೀನು. ಆ ಜಮೀನು ಇವು ಬಡವರು ಫಲಾನುಭವಿಗಳು ಉಳುಮೆ ಮಾಡಿ 10 ವರ್ಷಗಳ ಉಳುಮೆ ಮಾಡಿ ಆ ಹೊಲದಾಗೆ ಇದ್ದರು. ದಿನ ಏನಾಯ್ತಂದ್ರೆ ಅವರು ಈ ಮಳೆ ಬರಲಿಲ್ಲ, ಮಳೆ ಬರಲಾರ ಬರಗಾಲ ಟೈಮ್ದಾಗ ಇವರು ಮಹಾರಾಷ್ಟ್ರ ಹೋದ್ರು ದುಡ್ಕೊಂತಿಲ್ಲಕ್ಕೆ. ಮಹಾರಾಷ್ಟ್ರ ದುಡ್ಕೊಂತಿಲ್ಲಕ್ಕೆ ಹೋದಲ್ಲಿ ಅವಾಗೇನಾಯಿತು, ಇಲ್ಲಿ ಬಿಜಾಪುರದಾಗ ಒಬ್ಬ ಡೆವಲಪರ್ಸ್ ಅಂತೇಳಿ ಉದ್ದಿಮೆದಾರ ಶರತ್ ರೂಢಿಗೆ ಅಂತೇಳಿ ಅವ ಡೂಪ್ಲಿಕೇಟ್ ಕಾಗದ ಪತ್ರ ರೆಡಿ ಮಾಡಿ ಈ ಜಮೀನು ತನ್ನ ಹೆಸರಲ್ಲೇ ಮಾಡ್ಕೊಂಡು ಇವ್ರು ಬಂದು ಆ ಜಮೀನು ಉತ್ತಾರಿ ತರಿಸಿ ನೋಡಿದಾಕ್ರ ಅವನ ಹೆಸರಲ್ಲೇ ಉತ್ತಾರಿ ಬರ್ಲಾತನ. ಆ ಟೈಮ್ದಾಗ ಇವ್ರು ಏನು ಮಾಡಿದ್ರು, ಕೋರ್ಟ ಕಚೇರಿ ಓಡಾಡತ್ತಕ್ಕಾರೆ 2015 ರಣದೀಪ್ ಸರ್ ಅಂತ DC ಜಿಲ್ಲಾಧಿಕಾರಿಗಳು ಇವರು ಮತ್ತೇನದ ಅದು ಪರಿಶೀಲನೆ ಮಾಡಿ ಇವ್ರ ಹೆಸರಲ್ಲೇ ಆರ್ಡರ್ ಮಾಡ್ತಾರೆ. ಈ ಫಲಾನುಭವಿ ಹೆಸರಲ್ಲಿ ಆರ್ಡರ್ ಮಾಡ್ದಕ್ರ ಮತ್ತೆ ಒಂದು 5-6 ತಿಂಗಳು ಆದ ನಂತರ ಅದು ಕ್ಯಾನ್ಸಲ್ ಮಾಡಿ ಒಳ್ಳೆ ಅವ್ರ ಹೆಸರಲ್ಲೇ ಮಾಡ್ತಾರೆ. DC ಅವರು ಅವ್ರೇನು ರೊಕ್ಕ ತಂದರು ಏನು ಮಾಡ್ಯಾರೋ ಗೊತ್ತಿಲ್ಲ ನಮ್ಗೆ. ಬಟ್ ಈ ಥರ ಅನ್ಯಾಯ ಮಾಡ್ಯಾರ ಈ ಬಡವರಿಗೆ. ಅದ್ರ ಸಲುವಾಗಿ ತಂದು ಇದು ಈ ಹೋರಾಟಕ್ಕೆ ಏನದ ನಾವು ಅಲ್ಲಿಂದ ಬಿಜಾಪುರದಿಂದ ಇಲ್ಲಿಗೆ ಬಂದೇವ್ರಿ. ಅದಕ್ಕೆ ನ್ಯಾಯ ಸಿಗಲಿ ಬಡವರಿಗೆ. ಅದಕ್ಕಂತ ಕಿಶನ್ ಅಲ್ಲಿಂದ ಬಿಜಾಪುರದಿಂದ 5 ಕಿಲೋಮೀಟರ್ದಿಂದ ಈ ಇದಕ್ಕೆ ಅಂತೇಳಿ ಬಂದೀವಿ, ಬಡವರಿಗೆ ನ್ಯಾಯ ಸಿಗುತ್ತದೆ ಅಂತೇಳಿ. ಅದಕ್ಕೆ ಏನು ಸರ್ ನಮ್ಮ ಪರಿಚಯ, ನಾನು ಭೀಮಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ವಿಜಯಪುರ. ನನ್ನ ಹೆಸರು ಪರಸಪ್ಪ ಯಮನಪ್ಪ ನಾಟಿಕರ್ ಅಂತ. ನಾ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು.